ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಬೆಳೆ ವಿಮಾ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಇಲ್ಲಿವರೆಗೆ 43 ಲಕ್ಷ ರೈತರಿಗೆ 5,534 ಕೋಟಿ ಬೆಳೆ ವಿಮಾ ಹಣ ಬಿಡುಗಡೆ ಆಗಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ಹೌದು, ಹಾಗೆ ಪ್ರತಿ ಎಕರೆಗೆ 17,500 ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ ರೈತ ಬಾಂಧವರೇ, ಎಲ್ಲರಿಗೂ ನಮ್ಮ ವಾಹಿನಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಿಮಗೊಂದು ಸೂಪರ್ ಆದ ಸುದ್ದಿಯೊಂದನ್ನ ತಂದಿದ್ದೇನೆ. ಕಳೆದ ಕೆಲ ದಿನಗಳಿಂದ ಎಲ್ಲರ ಬಯಲು ಒಂದೇ ಮಾತು, ಅದೇನಪ್ಪ ಅಂತಂದ್ರೆ ನಮ್ಮ ಬೆಳೆ ವಿಮಾನ ದುಡ್ಡು ಯಾವಾಗ ಬರುತ್ತೆ, ಬ್ಯಾಂಕ್ಗೆ ಹೋದೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ರೈತರು ಕಂಗಾಲಾಗಿದ್ರು. ಆದ್ರೆ ಈಗ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸೋ ಸುದ್ದಿ ಹೊರಬಿದ್ದಿದೆ. ಹೌದು, ರಾಜ್ಯ ಸರ್ಕಾರ ರೈತರಿಗೆ ಬೆಳೆ ವಿಮಾ ಪರಿಹಾರ ಹಣವನ್ನ ಭರ್ಜರಿಯಾಗಿ ಬಿಡುಗಡೆ ಮಾಡಿದೆ. ಅಷ್ಟಕ್ಕೂ ಎಷ್ಟು ಜನರಿಗೆ ಹಣ ಬಂದಿದೆ, ಒಟ್ಟು ಎಷ್ಟು ಕೋಟಿ ರಿಲೀಸ್ ಆಗಿದೆ, ಕೃಷಿ ಸಚಿವರು ಏನು ಹೇಳಿದ್ದಾರೆ, ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ವಿಮಾ ಹಣ ಜಮಾ ಆಗಿದೆ ಎಂಬುದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಕೃಷಿ ಅಂತಂದ್ರೆ ಅದು ಜೂಜಾಟ ಇದ್ದ ಹಾಗೆ. ಮಳೆ ಬಂದ್ರೆ ಬೆಳೆ, ಇಲ್ಲ ಅಂದ್ರೆ ಬರೀ ಸಾಲದ ಸುಳಿ. ಹೌದು, ಅದಕ್ಕೆ ನಾವೆಲ್ಲ ಕಷ್ಟಪಟ್ಟು ಪ್ರೀಮಿಯಂ ಕಟ್ಟಿ ಬೆಳೆ ವಿಮಾ ಮಾಡಿಸಿರ್ತೇವೆ. ಈಗ ಆ ವಿಮಾ ಹಣ ಕೈ ಸೇರೋ ಟೈಮ್ ಬಂದಿದೆ. ನಮ್ಮ ರಾಜ್ಯದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮೊನ್ನೆ ಒಂದು ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಇದುವರೆಗೆ ರಾಜ್ಯದಲ್ಲಿ ಬರೋಬ್ಬರಿ 43 ಲಕ್ಷ ರೈತರಿಗೆ ಬೆಳೆ ವಿಮಾ ಹಣ ತಲುಪಿದೆ. ಸುಮ್ಮನೆ ಅಲ್ರಿ, ಬರೋಬ್ಬರಿ 5,534 ಕೋಟಿ ರೂಪಾಯಿ ಹಣವನ್ನ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಎಷ್ಟೋ ಸಲ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಘೋಷಣೆ ಮಾಡುತ್ತೆ, ಆದ್ರೆ ದುಡ್ಡು ಮಾತ್ರ ಕೈಗೆ ಸಿಗಲ್ಲ. ಆದ್ರೆ ಈ ಬಾರಿ ಕೃಷಿ ಸಚಿವರು ಪಕ್ಕಾ ಲೆಕ್ಕ ಕೊಟ್ಟಿದ್ದಾರೆ. ನಾವು ರೈತರ ಪರವಾಗಿದ್ದೇವೆ, ಸಂಕಷ್ಟದ ಸಮಯದಲ್ಲಿ ರೈತರ ಕೈ ಬಿಡಲ್ಲ ಅಂತ ಹೇಳಿರುವ ಸಚಿವರು ಈಗಾಗಲೇ ಬಹುತೇಕ ರೈತರ ಕ್ಲೈಮ್ಗಳನ್ನ ಇತ್ಯರ್ಥ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಗಮನಿಸಬೇಕಾದ ಸಂಗತಿ, 43 ಲಕ್ಷ ಜನರಿಗೆ ಹಣ ಹೋಗಿದೆ ನಿಜ, ಆದ್ರೆ ಇನ್ನೂ ಕೂಡ ಕೆಲವಷ್ಟು ರೈತರಿಗೆ ಹಣ ಬಂದಿಲ್ಲ ಎನ್ನೋ ಚಿಂತೆ ಕಾಡ್ತಾ ಇದೆ. ಅದಕ್ಕೂ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಜೋಡಣೆ ಸರಿಯಾಗಿದೆಯೋ ಅವರಿಗೆಲ್ಲ ಹಣ ಡೈರೆಕ್ಟ್ ಆಗಿ ಖಾತೆಗೆ ಬಿದ್ದಿದೆ. ಇನ್ನುಳಿದಂತೆ ಕೆಲವು ತಾಂತ್ರಿಕ ದೋಷಗಳು, ಅಂದ್ರೆ ಕಾಗದ ಪತ್ರಗಳ ಹೆಸರಿನ ವ್ಯತ್ಯಾಸ ಇರೋದು ಅಥವಾ ಆಧಾರ್ ಸೆಟ್ಟಿಂಗ್ ಆಗದೆ ಇರೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದ ರೈತರಿಗೆ ಹಣ ಬರೆದು ಸ್ವಲ್ಪ ತಡೆ ಆಗಿರಬಹುದು. ಅಂತರೂ ಕೂಡ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೃಷಿ ಇಲಾಖೆ ಭರವಸೆ ಕೊಟ್ಟಿದೆ. ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ರೈತರ ಹಕ್ಕು. ವಿಮಾ ಕಂಪನಿಗಳ ಜೊತೆ ನಾವು ಮಾತನಾಡುತ್ತಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗ್ಲೂ ಬಿಡಲ್ಲ ಅಂತಂದು. ಇದು ನಿಜಕ್ಕೂ ಸಮಾಧಾನ ಸಂಗತಿ ಅಲ್ವಾ? ಹೌದು. ಸೊ ರೈತರೇ, ನೀವೇನಾದ್ರೂ ಬೆಳೆ ವಿಮಾ ಮಾಡಿಸಿದ್ರೆ ಇವತ್ತೇ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿ ಚೆಕ್ ಮಾಡಿ, ಅಥವಾ ನಿಮ್ಮ ಮೊಬೈಲ್ಗೆ ಸಂರಕ್ಷಣಾ ಪೋರ್ಟಲ್ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಹಾಗೂ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿದ್ಯಾ ಅಂತ ಒಂದ್ಸಾರಿ ಪರಿಶೀಲಿಸಿಕೊಳ್ಳಿ. ಸುಮ್ಮನೆ ಕೂತ್ಕೊಂಡ್ಬಿಡಿ. ಸರ್ಕಾರ ದುಡ್ಡು ಬಿಟ್ಟಿದೆ, ಅದು ನಿಮ್ಮ ಕೈ ಸೇರಬೇಕಿದೆ. ಇನ್ನು ನಾಳೆ ದುಡ್ಡು ಜಮಾ ಆಗಿದ್ಯಾ ಇಲ್ವಾ ಅಂತ ಮೊಬೈಲ್ ಅಲ್ಲೇ ಚೆಕ್ ಮಾಡುವುದು ಹೇಗೆ ಅನ್ನೋ ಕುತೂಹಲ ಇರುತ್ತೆ. ಅದಕ್ಕೆ ಇಲ್ಲಿದೆ ನೋಡಿ. ರೈತ ಬಾಂಧವರೇ, 5,534 ಕೋಟಿ ಬಿಡುಗಡೆ ಆಗಿದೆ ಅಂತ ಸಚಿವರು ಹೇಳಿದ್ರು. ಸರಿ, ಈಗ ಆ ದುಡ್ಡು ನಿಮ್ಮ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದು ಹೇಗೆ? ಬ್ಯಾಂಕ್ಗೆ ಹೋಗಿ ಕ್ಯೂ ನಿಲ್ಲೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿರೋ ಮೊಬೈಲಲ್ಲೇ ಕೇವಲ 2 ನಿಮಿಷದಲ್ಲಿ ಚೆಕ್ ಮಾಡಬಹುದು. ಅದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ. ಮೊದಲಾಗಿ ನಿಮ್ಮ ಗೂಗಲ್ ಹೋಗಿ ಅಲ್ಲಿ ಸಂರಕ್ಷಣಾ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಬೇಕು. ನಂತರ ಸರ್ಚ್ ಮಾಡಿದ ನಂತರ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಬರೋ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಹಸಿರು ಬಣ್ಣ ಒಂದು ಪೇಜ್ ಓಪನ್ ಆಗುತ್ತೆ. ಅದೇ ಕೃಷಿ ಇಲಾಖೆ ಅಧಿಕೃತ ವೆಬ್ಸೈಟ್. ಅಲ್ಲಿ ವರ್ಷ ಮತ್ತು ಋತು, ಅಲ್ಲಿ ವರ್ಷ ಕೇಳುತ್ತೆ. ಉದಾಹರಣೆಗೆ 2023-24 ಅಥವಾ 24-20 ಅಂತ ಹಾಕಿ. ಪಕ್ಕದಲ್ಲಿರೋ ಋತು ಇದ್ದಲ್ಲಿ ಋತು ಅಂತ ಇರುತ್ತೆ, ಅಲ್ಲಿ ಮುಂಗಾರು ಎಂದು ಆಯ್ಕೆ ಮಾಡ್ಕೊಳ್ಬೇಕು ಅಥವಾ ಹಿಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಮುಂದೆ ಹೋಗಿ ಆಮೇಲೆ ಗೋ ಅಥವಾ ಮುಂದೆ ಅಂತಿರೋ ಬಟನ್ ಮೇಲೆ ಒತ್ತಬೇಕಾಗುತ್ತೆ. ನಂತರ ಅಲ್ಲಿ ಚೆಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಥವಾ ನಿಮ್ಮ ಅರ್ಜಿ ಸಂಖ್ಯೆನ ಹಾಕಿ ಸರ್ಚ್ ಕೊಟ್ರೆ ಅಲ್ಲಿ ನಿಮಗೆ ಎಷ್ಟು ಬೆಳೆ ವಿಮಾ ಹಣ ಜಮಾ ಆಗಿದೆ ಎಂಬುದನ್ನು ನೋಡ್ಕೊಳ್ಬಹುದು. ಒಮ್ಮೆ ಸರ್ಚ್ ಕೊಟ್ರೆ ಸಾಕು, ನಿಮ್ಮ ಹೆಸರು, ಸರ್ವೆ ನಂಬರ್, ಬ್ಯಾಂಕ್ ಹೆಸರು ಮತ್ತು ಎಷ್ಟು ದುಡ್ಡು ಜಮಾ ಆಗಿದೆ ಅನ್ನೋ ಪೂರ್ತಿ ಮಾಹಿತಿ ಜಾತಕನಲ್ಲಿ ಬಂದ್ಬಿಡುತ್ತೆ.
ಪೇಮೆಂಟ್ ಸಕ್ಸಸ್ ಅಂತ ಇದ್ರೆ ದುಡ್ಡು ಬಂದಿದೆ ಅಂತ ಅರ್ಥ, ಪೆಂಡಿಂಗ್ ಅಂತ ಇದ್ರೆ ಸ್ವಲ್ಪ ದಿನ ಕಾಯ್ಬೇಕು ಅಂತ ಅರ್ಥ. ಇನ್ನು ದುಡ್ಡು ಬರದೇ ಇದ್ರೆ ಏನೆಲ್ಲ ಮಾಡಬೇಕು? ಹೌದು, ಇನ್ನು ಕೆಲವರು ಕಾಮೆಂಟ್ ಮಾಡ್ತಾ ಇದ್ರೆ, ಸರ್ ನಮ್ಮ ಊರಲ್ಲಿ ಯಾರಿಗೂ ಬಂದಿಲ್ಲ, ನನಗೂ ಬಂದಿಲ್ಲ ಅಂತ. ಇದಕ್ಕೆ ಮುಖ್ಯವಾದ 2 ಕಾರಣಗಳಿವೆ. ಮೊದಲೇ ಕಾರಣ ಆಧಾರ್ ಲಿಂಕ್. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರ್ಲಿಲ್ಲ ಅಥವಾ ಮ್ಯಾಪಿಂಗ್ ಆಗಿರ್ಲಿಲ್ಲ ಅಂದ್ರೆ ಬ್ಯಾಂಕ್ಗೆ ಹೋಗಿ ಇನ್ನೂ ಸರಿ ಮಾಡಿಸಿದ್ರೆ ಪೆಂಡಿಂಗ್ ಇರೋ ಆ ದುಡ್ಡು ತಾನಾಗೆ ಜಮಾ ಆಗುತ್ತೆ. ಇನ್ನು 2ನೇ ಕಾರಣ ಬೆಳೆ ಕಟಾವು ಪ್ರಯೋಗ. ಕೆಲವೊಮ್ಮೆ ಇಡೀ ಗ್ರಾಮ ಪಂಚಾಯತ್ಗೆ ಬಂದಿರಲಿಲ್ಲ. ಕ್ರಾಪ್ ಕಟಿಂಗ್ ಪ್ರಯೋಗ ನಡೆದಾಗ ಇಳುವರಿ ಜಾಸ್ತಿ ಬಂದಿರಬಹುದು. ಇಳುವರಿ ಚೆನ್ನಾಗಿದ್ರೆ ವಿಮೆ ಬರಲ್ಲ. ಆದ್ರೆ ಬೆಳೆ ನಾಶ ಆಗಿದ್ರೂ ಕೂಡ ದುಡ್ಡು ಬಂದಿಲ್ಲ ಅಂದ್ರೆ ಮಾತ್ರ ನೀವು ತಕ್ಷಣ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಈ ವಿಡಿಯೋನ ನಿಮ್ಮ ಊರಿಗೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ವಿಷಯ ತಿಳಿಯಲಿ. ಇದೇ ತರದ ಪಕ್ಕಾ ರೈತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.